ಸಭೆಗೆ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು. ನಾನು ಬಹಳ ಖುಷಿಯಿಂದ ಈ ನನ್ನ ಮಿತ್ರರ ಈ ಸಾಹಸದ ಈ ಚಿತ್ರದ ಟೈಟಲನ್ನು ಲಾಂಚ್ ಮಾಡಿದ್ದೀನಿ. ಭಾಳ ಖುಷಿಯಿಂದ ಮಾಡಿದ್ದೀನಿ ನಾನು ಅದನ್ನು. ಯಾಕೆಂದರೆ ಇವತ್ತು ನಾನು ಇಲ್ಲಿ ಬಹಳ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲಲ್ಲಿ ಒಂದು ಗೌರವ ಪಡೆದಿದ್ದೀನಿ. ಅಂದರೆ ಇವರ ಚಿತ್ರದ ಒಂದು ಹಾಡಿಂದ, ಭೂಮಿ ಬಣ್ಣದ ಬುಗುರಿ ಹಾಡು ಕೇಳಿದ್ದೀರಿ ನೀವು, ಉದಯ್ ಶಂಕರ್ ಕನಸದು. ನನ್ನ ಒಂದು ಹಾಡು ಯಾವುದಾದ್ರೂ ಪಠ್ಯದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವ್ರ ಕನಸಾಗಿತ್ತು. ಅವರು ಯಾವಾಗಲೂ ನನಗೆ ಹೇಳೋರು, ನಮ್ಮದೊಂದು ಪದ್ಯ ಒಂದು ಪಠ್ಯ ಆಗಲಿಲ್ವಲ್ರಿ ಅಂತ. ನನಗೆ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ. ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆ ಅದು. ಸೊ ಅಂಥ ಮಿತ್ರರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ. ಈ ಕಲೆ ಅನ್ನೋದನ್ನು ಕನ್ಯೆ ಅಂತಾರೆ. ಕಲೆ ಯಾವಾಗಲೂ ಕನ್ಯೆಯಾಗೇ ಇರ್ತಾಳೆ. ಅವಳಿಗೆ ವಯಸ್ಸಾಗಲ್ಲ, ಮುಪ್ಪಿಲ್ಲ, ಸುಕ್ಕಿಲ್ಲ. ಆ ಕಲೆ ಅನ್ನೋ ಕನ್ಯೆ ನಮ್ಮನ್ನು ಯಾವತ್ತೂ ಜೀವಂತಿಕೆಯಿಂದ ಇಟ್ಟಿರ್ತಾಳೆ. ಹಾಗೆ ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ. ಅದು ಒಂದು ಕಡೆ ಕಲೆ ಕನ್ಯೆ ಆದರೆ, ಬದುಕು ವೀರತ್ವದ ಸಮೂಹ. ವೀರತ್ವದ ಸೌಂದರ್ಯಕ್ಕೆ ಅಥವಾ ವೀರತ್ವಕ್ಕೆ ಕನ್ಯೆ ಕೊಟ್ಟ ತಾಂಬೂಲವೇ ಕಂಬಳ, ಹೀಗೆ ಹೇಳ್ಬೋದು ಸರ್ ಇದನ್ನು. ಈ ಕಂಬಳ ಅನ್ನೋದು ಒಂದು ವೀರತ್ವದ ಹೆಗ್ಗುರುತು. ಅದಕ್ಕೆ ಜೀವಂತಿಕೆ ಕೊಡೋದು, ಕಲೆ ಹಾಕ್ಸೋದು ಒಂದು ದೊಡ್ಡ ವಿಷಯ. ಅದು ಆ ಕೆಲಸವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಕೂತಿರುವ ಈ ರಾಜೇಂದ್ರ ಸಿಂಗ್ ಬಾಬು ಒಂದು ಭೂತ ಮತ್ತು ವರ್ತಮಾನದ ಇತಿಹಾಸ, ಒಂದು ಭವಿಷ್ಯಕ್ಕೆ ಕೊಡುಗೆಗಳನ್ನು ಕೊಡ್ತಕ್ಕಂಥ ಸ್ಫೂರ್ತಿ ಇರೋ ವ್ಯಕ್ತಿ. ಚಿತ್ರರಂಗ ಈ ಪರಂಪರೆಯಲ್ಲಿ ಬೆಳೆದಂಥ ಅತಿ ದೊಡ್ಡ ತಂತ್ರಜ್ಞ ಅವರು. ಅಂದರೆ ಇನ್ಫಾರ್ಮೇಷನ್, ಎಲ್ಲ ಡೈರೆಕ್ಟರ್ಸು ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೈಗೆತ್ತಿಕೊಂಡ ಚಿತ್ರಕ್ಕೆ ಕೊಡುವ ಇನ್ಫಾರ್ಮೇಷನ್ ಇದೆಯಲ್ಲ, ಒಂದು 10 ಚಿತ್ರಗಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಷನ್ನ ಅವರು ತಂತ್ರಜ್ಞರು ಒದಗಿಸ್ತಾರೆ. ಈಸ್ ಮೋಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್. ಅಷ್ಟು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಡೈರೆಕ್ಟ್ರು ಸೌತ್ನಲ್ಲಿ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಅದಕ್ಕೆ ಈ ಕಂಬಳ ಅನ್ನುವ ಈ ದೇಸಿ ಆಟಕ್ಕೆ ಅವರು ಎಲ್ಲ ಕೋನಗಳಿಂದ ಅದನ್ನು ನೋಡಿದ್ದಾರೆ. ಅದೇ ಇದರ ವಿಶೇಷ. ಅದಕ್ಕೆ ಈ ಚಿತ್ರಕ್ಕೆ ಎಲ್ಲ ಮಜಲುಗಳು ಗೊತ್ತಾಗಿದೆ. ಮುಖ್ಯವಾಗಿ ವಿಜಯಕುಮಾರ್ ಕೊಡಿಯಾಲ್ ಬಾಯ್ಲು ಅವ್ರಿಗೆ ನಾನು ಸ್ವಾಗತ ಕೋರ್ತೀನಿ. ಯಾಕೆಂದರೆ ಇವತ್ತು ಚಂದನವನದಲ್ಲಿ ಕರಾವಳಿಯವರದೇ ಪ್ರಭಾವಳಿ ಅಲ್ವೇ, ಕರಾವಳಿಯವ್ರದ್ದೇ ಪ್ರಭಾವಳಿ. ಕರಾವಳಿಯವರು ಚಂದನವನಕ್ಕೆ ಪ್ರವೇಶ ಕೊಟ್ಟಾಗಿಂದ ಪ್ರೊಡಕ್ಷನ್ನಲ್ಲಿ ತುಂಬ ಸಿಸ್ಟಮ್ ಬಂದಿದೆ. ಆ್ಯಕ್ಚುಲಿ ಅಲ್ಲಿ ಸ್ಕ್ರಿಪ್ಟಿಂಗು, ಪ್ರೋಗ್ರಾಮಿಂಗು, ಬಡ್ಜೆಟಿಂಗು ಪ್ಲಸ್ ಮಾರ್ಕೆಟಿಂಗು ಇದನ್ನು ಕಲಿಸಿಕೊಟ್ಟವರೇ ಪ್ರಭಾವಳಿ ಕರಾವಳಿಯವ್ರದ್ದು. ಆದ್ದರಿಂದ ಕನ್ನಡ ರಂಗಕ್ಕೆ ನಿಮ್ಮದು ಅಪಾರವಾದ ಕೊಡುಗೆ ಇದೆ. ಒಂದು ಕುಸ್ತಿ, ಅದು ದೇಸಿ ಆಟ. ಒಂದು ಕುಸ್ತಿ ದಂಗಲ್ ಆಗಬೇಕಂದ್ರೆ ಒಂದು ಕಂಬಳ ಯಾಕ್ರಿ ಕನ್ನಡದ ಹೆಮ್ಮೆ ಆಗಬಾರ್ದು? ಯಾಕಾಗಬಾರ್ದು? ಅವ್ರು ಹೇಳಿದ್ರು 700 ವರ್ಷ 800 ವರ್ಷ ಇದಕ್ಕೆ ಇತಿಹಾಸ ಇದೆ ಅಂತ. ನಾನು ನಿಜವಾಗಿಯೂ ಈಗ ಸಮಯ ಇದ್ದರೆ ಹೇಳ್ತೀನಿ. ಇದೇ ವೇದಿಕೆಯಲ್ಲಿ ನಮ್ಮ ನಾಡಿನ ಅತಿ ದೊಡ್ಡ ಸಂಶೋಧಕ, ಇತಿಹಾಸಕಾರ, ಪ್ರಾಕ್ತನ ತಜ್ಞ ರವಿ ಕೋರಿ ಶೆಟ್ಟರ್ ಅವರಿಗೆ ನಮ್ಮ 5ನೇ ಸಂಸ್ಥೆಯಿಂದ ಚಿನ್ನದ ಪದಕವನ್ನು ಕೊಟ್ಟರು ಇದೇ ವೇದಿಕೆಯಲ್ಲಿ.
ಆಗೆಲ್ಲ ಹೇಳಿದರು ಹಂಸಲೇಖನಿಗೂ ಇತಿಹಾಸಕ್ಕೂ ಏನು ಸಂಬಂಧ ಅಂತ. ನನಗೆ ಅವರು ಒಂದು ಮಾಹಿತಿ ಕೊಟ್ಟರು. ಏನು ಅಂದರೆ ಈರುಳಿಗಾಸ್ ಎಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ ಮತ್ತು ನೀಲಗಿರಿಯಲ್ಲಿದ್ದಾರೆ. ಮಂಡ್ಯದಿಂದ ನೀಲಗಿರಿಯವರೆಗೂ ಈರುಳಿಗಿರಿದ್ದಾರೆ ಅಂದರೆ ಅವರಿಗೆ ಒಂದು ಪ್ರಯಾಣ ಇದೆ ಇಲ್ಲಿಂದ ಅಲ್ಲಿವರೆಗೂ. ಅವರು ಯಾರು ಅಂದರೆ ಅವರಿಗೆ DNA ಇದೆ. ಆ DNA ಈರುಳಿಗರು ಯಾರು ಅಂತ ಹೇಳುತ್ತೆ. ಅವರು ಪೂಜೆ ಮಾಡೋದು ಕೋಣನನ್ನು. ಈ ಈರುಳಿಗರೆಲ್ಲ ಪೂಜೆ ಮಾಡೋದು ಕೋಣನನ್ನು. ಯಾಕೆ ಕೋಣನನ್ನು ಪೂಜೆ ಮಾಡ್ತಾರೆ ಅಂದರೆ ಅವರು ಬಂದದ್ದೇ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಿಂದ. ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಎಕ್ಸ್ಕವೇಷನ್ ಮಾಡಿದ DNA ಈರುಳಿಗರಿದ್ದಾರೆ, ಬಡಗರಿದ್ದಾರೆ, ಇನ್ನೂ ಬಹಳ ಜನ ಇದ್ದಾರೆ. ಆದರೆ ಈ ಕೋಣನನ್ನು ಆರಾಧಿಸುವ ಸಂಸ್ಕೃತಿ 7,000 ವರ್ಷಗಳಿಗೆ ಹೋಗುತ್ತೆ. ಇದು ಇದರ ಇತಿಹಾಸ. ವಿಜಯ್ ಕುಮಾರ್ ಅವರು ನಾನು ಹೇಳಿದ ಮಾತನ್ನು ಚೂರು ತಲೆಗೆ ಹಾಕ್ಕೊಂಡು ಹರಪ್ಪ ಮೊಹೆಂಜೊದಾರೋ ಅಲ್ಲಿ ಯಾಕೆ ಕೋಣ ಇದ್ದ, ಯಾಕೆ ಪಶುಪತಿಯ ಸುತ್ತಲೂ ಕೋಣಗಳಿದ್ದಾವೆ, ಯಾಕೆ ಅಲ್ಲಿ ಗೂಡು ಇದೆ, ಒಂಚೂರು ಯೋಚನೆ ಮಾಡಿ ನೋಡಿ. ಇದು ಈ ಕಂಬಳ ಇದರ ಮೂಲ 7,000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಆದ್ದರಿಂದ ಜನಪದಕ್ಕೆ ಸಾವಿಲ್ಲ, ನಾಗರಿಕತೆಗಳಿಗೆ ಸಾವಿದೆ, ನಗರಗಳಿಗೆ ಸಾವಿದೆ, ಜಾನಪದಕ್ಕೆ ಸಾವಿಲ್ಲ. ಆದ್ದರಿಂದ ಜನಪದದ ಈ ಅದ್ಭುತವಾದ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳಿದೆ. ಮುಖ್ಯವಾಗಿ ನಾನು ಭಾಳ ಖುಷಿಯಿಂದ ಈ ಮಣಿಕಂಠನ ಪಕ್ಕದಲ್ಲಿ ಕೂತಿದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ಗಳು ಮ್ಯೂಸಿಕ್ ಕಲ್ತಿರಬೇಕು, ಮ್ಯೂಸಿಕ್ ಕಲಿತು ಅದನ್ನು ಉಳಿಸ್ಕೊಳ್ಳುವ ಬದ್ಧತೆಯನ್ನು ಇಟ್ಕೊಳ್ಬೇಕು. ಇವೆರಡೂ ಮಾಡಬೇಕಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಗೊತ್ತಿರ್ಬೇಕು. ಈಗಿನ ಕಾಲದಲ್ಲಿ ರಾಜನ್ ನಾಗೇಂದ್ರ ಅವರಿದ್ದರು, ಎಲ್ಲ ಕಲ್ತಿದ್ರು, ಅವರು ಎಲ್ಲ ಮಾಡ್ತಿದ್ರು, ಆದರೆ ಮಾತಾಡ್ತಿರ್ತಿರಲಿಲ್ಲ. ಅಲ್ಲಿನ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರಿಗೂ ಮಾತಿರಲಿಲ್ಲ. ಅದಕ್ಕೆ ಅವರು ಪಾಪ ಬಯಲಿಗೆ ಬರಲಿಲ್ಲ. ನನ್ನಿಂದ ಶುರುವಾಗಿದೆ ಅದು. ನಾನು ಮಾತು ಆಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಆದರೆ ಈಗಿನ ಕಾಲಕ್ಕೆ ಮಾತು ಬಲ್ಲ, ಸಂಗೀತ ಕಲಿತ ಒಬ್ಬ ಪ್ರತಿಭಾವಂತ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡದಲ್ಲಿದ್ದಾನೆ ಅನ್ನೋದೇ ನನ್ನ ಹೆಮ್ಮೆ. ಹೌದು, ಮೊದಲಾದರೆ ಯಾವುದೇ ಕಾರ್ಯಕ್ರಮಗಳಿಗೆ ವಾತಾಪಿ ಗಣಪತಿಂ ಭಜೆ ಅನ್ನೋದೇ ಆರಂಭ ಗೀತೆ ಆಗಿರೋದು. ಅದಾದಮೇಲೆ ಆರಂಭಕ್ಕೆ ಗೀತೆನೇ ಇರಲಿಲ್ಲ. ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಒಂದು ಆರಂಭದ ಸಂಗೀತ ಇದೆ ಅಂದರೆ ಅದು ಅವರ ತಂದೆಯರ ಕೊಡುಗೆ. ನಮ್ಮ ಪ್ರವೀಣ್ ಗೋಡ್ಖಿಂಡಿ ಮತ್ತು ಅವರಿಬ್ಬರು ಸೇರಿ ಮಾಡಿದಂಥ ಅದ್ಭುತವಾದ ಸಂಯೋಜನೆ ಇವತ್ತು ಪ್ರತಿ ಕಾರ್ಯಕ್ರಮದ ಗಣಪತಿಯ ಕಾರ್ಯಕ್ರಮವಾಗಿದೆ. ಆದ್ದರಿಂದ ಅಷ್ಟು ಗಿಫ್ಟೆಡ್ ಫ್ಯಾಮಿಲಿಯಿಂದ ಬಂದಂಥ ಮಣಿಕಂಠ ಈ ಚಿತ್ರಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದು ಗೊತ್ತಿಲ್ಲದಂಗೆ ಆತ ತುಳುವ ಅಂತ ಒಂದು ಶಾರ್ಟ್ ಇದೆ, ಹೌದಾ? ಅದು ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನನಗೂ ಈಗ ಗೊತ್ತಾಯಿತು. ತುಳುವ ಅಂತ ಒಂದು ಕೋಣವನ್ನು ಹಿಂಗಂತಾರೆ. ನನಗೆ ಹರಪ್ಪ ಮೊಹೆಂಜೊದಾರೋ ಜ್ಞಾಪಕ ಬಂತು. ಅಂದರೆ ನಿಮ್ಗೆ ಗೊತ್ತಿಲ್ಲದಂಗೆ ಮಾಡಿದ್ದೀರಿ. ಜನಪದ ಅನ್ನೋದು ನಮ್ಮ ಜೀನ್ಸಲ್ಲಿರುತ್ತೆ. ಅದು ಇಂಟ್ಯೂಷನಲ್ ಆಗಿ ನಮಗೇನೋ ಮಾಡಿಸುತ್ತೆ. ಅಲ್ಲೆಲ್ಲ ಸುತ್ತಾಕ್ಸಿ ನೀವು ತುಳುವ ಅಂದರೆ ಒಂದು ಕೋಣ ಬಂತು. ಕೋರಿ ರವಿ ಶೆಟ್ಟರ್ ನೋಡಿದ್ರೆ ಇದು ವಿಜ್ಞಾನ ಅಲ್ಲ, ಇದು ಸುಜ್ಞಾನ ಅಂತಾರೆ. ಸೊ ಹಾಗಾಗಿ ಈ ಚಿತ್ರಕ್ಕೆ ಯಶಸ್ಸನ್ನು ಕರಾವಳಿ ಜನ ತಂದು ಕೊಡ್ತಾರೆ, ನನಗೆ ಗೊತ್ತಿದೆ. ಕರಾವಳಿಯಲ್ಲಿ ಇದು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಕನ್ನಡಿಗರು ಇದನ್ನು ನೋಡೋದಕ್ಕೆ ಮಾಧ್ಯಮದವರು ನೆರವಾಗಬೇಕು. ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಚಿತ್ರವನ್ನು ನೋಡುವ ಮಾಡಬೇಕು ಅಂತ ನಾನು ವಿನಂತಿಸ್ಕೊತೇನೆ. ಈ ವೇದಿಕೆಯಲ್ಲಿ ಮುಖ್ಯವಾಗಿ ಹೇಳಲೇಬೇಕಾದೇನು ಅಂದರೆ ನಮ್ಮ ಘನ ಸರ್ಕಾರ ಎಷ್ಟೆಷ್ಟೋ ಗ್ಯಾರಂಟಿಗಳು ಕೊಡ್ತಾ ಇದೆ. ಅವ್ರು ಕೊಡೋದು ಎಲ್ಲ ವಿಷಯಕ್ಕೂ ಒಂದು ಗ್ಯಾರಂಟಿ ಹೆಸರು ಕೊಡ್ತಾ ಇದ್ದಾರೆ. ನಮ್ಮ ಚಂದನವನಕ್ಕೆ ಸಬ್ಸಿಡಿ ಗ್ಯಾರಂಟಿ ಕೂಡ ಕೊಡಲಿ ಅಂತ ನಾನು ಕೇಳಿಕೊಂಡು ಇದಕ್ಕೆ ಒಳ್ಳೆಯದು ಕೋರ್ತೀನಿ. ಥ್ಯಾಂಕ್ ಯು.